ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಕುಕ್ಕಿಂಗ್ ವಿಡಿಯೋನ ತೋರಿಸ್ತಾ ಇಲ್ಲ. ನಮ್ಮ ಲೇಡೀಸಿಗೆ 24/7 ಕೆಲಸ ಮಾಡಿದರೂ ಸಹ ನಮ್ಮದು ಕಿಚನ್ ಕೆಲಸ ಮುಗಿಯೋದೇ ಇಲ್ಲ. ಆದ್ದರಿಂದ ನಾವು ಮೈಕ್ರೋವೇವ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಮ್ಮ ಸಮಯ ಮತ್ತು ಕೆಲಸನ ಸ್ವಲ್ಪನಾದ್ರು ಕಡಿಮೆ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಮೈಕ್ರೋವೇವ್ ಟಿಪ್ಸ್ ಜೊತೆಗೆ ಬಂದಿದ್ದೀನಿ. ವಿಡಿಯೋ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾವು ಪುದೀನನ ಸುಮಾರಷ್ಟು ತಂದಿರ್ತೀವಿ. ಒಂದು 3-4 ಡೇಸಿಗೆ ಅದು ಫ್ರಿಜ್ಜಲ್ಲಿಟ್ಟರೆ ಕೊಳೆಯೋಕ್ಕೆ ಶುರು ಆಗುತ್ತೆ. ಈ ರೀತಿಯಾಗಿ ಒಂದು 7 ಮಿನಿಟ್ಸ್ ಮೈಕ್ರೋವೇವ್ ಮಾಡಿದರೆ ಇದು ಡ್ರೈ ಆಗುತ್ತೆ. ಇದರ ನೀರಿನ ಅಂಶ ಎಲ್ಲ ಹಿಂಗೋಗುತ್ತೆ. ಆಮೇಲೆ ಇದನ್ನು ಪೌಡ್ರು ಮಾಡ್ಕೊಂಡು ನಾವು ಕೆಲವು ರಾಯ್ತಗಳಿಗೆ, ಪಲಾವಿಗೆ ಮತ್ತು ಬಿರಿಯಾನಿ ರೆಸಿಪಿಗಳಿಗೆ ಮತ್ತು ಪುದೀನ ರೋಟಿಗೆ ಸಹ ಈ ಪೌಡ್ರನ್ನ ಬಳಸ್ಕೋಬೋದು ನಾವು. ಬದನೆಕಾಯಿನ ನಾವು ಸುಟ್ಕೋಬೇಕು ಅಂತಂದರೆ ಗ್ಯಾಸಲ್ಲಿ ಸುಮಾರು ಸಮಯ ಹಿಡಿಯುತ್ತೆ ಮತ್ತು ಗ್ಯಾಸೆಲ್ಲ ಗಲೀಜಾಗುತ್ತೆ. ಅದ್ರ ಬದಲು ನಾವು ಒಂದು 10 ಮಿನಿಟ್ಸು ಮೈಕ್ರೋವೇವ್ ಮಾಡಿದರೆ ಈಸಿಯಾಗಿ ಬಳಸ್ಕೋಬೋದು. ನಾವು ಈ ರೀತಿಯಾಗಿ ಇದನ್ನು ಸ್ಲಿಟ್ ಮಾಡಿ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ 10 ನಿಮಿಷ ಇದನ್ನು ಮೈಕ್ರೋವೇವ್ ಮಾಡಿ ತೆಗೆದ್ರೆ ಇದ್ರ ಸಿಪ್ಪೆನೂ ಆರಾಮಾಗಿ ತೆಗಿಬೋದು. ತೆಗೆದ್ಬಿಟ್ಟು ಇದನ್ನು ಬ್ಯಾಂಗನ್ ಭರ್ತಕ್ಕೆ ಮತ್ತು ಬದನೆಕಾಯಿ ಚಟ್ನಿಗೆ ಈಸಿಯಾಗಿ ಇದನ್ನು ಬಳಸ್ಕೋಬೋದು. ನೋಡಿರಿ, ಈ ರೀತಿಯಾಗಿ ಎಷ್ಟು ಈಸಿಯಾಗಿ ಇದ್ರ ಸ್ಕಿನ್ನನ್ನು ರಿಮೂವ್ ಮಾಡ್ಕೋಬೋದು. ನಾವು ಹೊರಗಡೆಯಿಂದ ಸ್ವೀಟ್ಸ್ ತಂದಾಗ ಒಂದು 2-3 ಡೇಸಿಗೆ ಈ ರೀತಿ ಡ್ರೈ ಆಗುತ್ತೆ. ನಮಗೆ ಇದನ್ನು ಬಳಸೋಕ್ಕೆ ಇಷ್ಟ ಆಗಲ್ಲ. ಆವಾಗ ನಾವು ಒಂದು 30 ಸೆಕೆಂಡ್ಸ್ ಇದನ್ನು ಮೈಕ್ರೋವೇವ್ ಮಾಡಿದರೆ ಇದ್ರ ತುಪ್ಪದ ಅಂಶ ಎಲ್ಲ ಹೊರಗೆ ಬಂದು ಸ್ಮೂತಾಗಿ ಆಗುತ್ತೆ ಮತ್ತು ಬಿಸಿ ಬಿಸಿ ಮೈಸೂರು ಪಾಕು ಆವಾಗ ಅಂಗಡಿಯಿಂದ ತಂದಿರೋ ಥರ ಆಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಸ್ಮೂತಾಗಿ ಆಗಿದೆ ನೋಡಿ. ನಾವು ಶೇಂಗಾ ಬೀಜನ ಸಿಪ್ಪೆ ತೆಗಿಬೇಕು ಅಂದರೆ ಸುಮಾರು ಹೊತ್ತು ಗ್ಯಾಸಲ್ಲಿ ಉರಿಬೇಕು, ತುಂಬ ಸಮಯ ಹಿಡಿಯುತ್ತೆ. ಅದ್ರ ಬದಲು ಒಂದು 5-4 ಮಿನಿಟ್ಸ್ ಇದನ್ನು ಮೈಕ್ರೋವೇವ್ ಮಾಡಿದರೆ ಈಸಿಯಾಗಿದ್ದರೆ ಸಿಪ್ಪೆನ ರಿಮೂವ್ ಮಾಡ್ಕೋಬೋದು. ಈ ಸಂಕ್ರಾಂತಿ ಟೈಮಲ್ಲಂತೂ ಇದು ಕಲರ್ ಕೂಡ ಚೇಂಜ್ ಆಗೋಲ್ಲ, ಎಷ್ಟು ನೀಟಾಗಿ ಇದನ್ನು ಉರಿಬೋದು. ನಾವು ನಿಂಬೆಹಣ್ಣನ್ನು ತಂದು ಫ್ರಿಜ್ಜಲ್ಲಿ ಇಟ್ಟಾಗ ಅದ್ರ ರಸ ಬಿಡೋದೇ ಇಲ್ಲ. ಆವಾಗ ಒಂದು 10 ಸೆಕೆಂಡ್ಸ್ ಇದನ್ನು ಮೈಕ್ರೋವೇವ್ ಮಾಡಿದರೆ ಇದ್ರ ರಸ ತುಂಬ ಜಾಸ್ತಿಯಾಗಿ ಬರುತ್ತೆ ಮತ್ತು ಇದನ್ನು ಹಿಂಡ್ಲಿಕ್ಕೂ ಸಹ ಆರಾಮ್ ಅನಿಸುತ್ತೆ. ನೋಡಿ ಎಷ್ಟು ಈಸಿಯಾಗಿ ಎಷ್ಟೊಂದು ರಸ ಬಂದಿದೆ. ನಾವು ಹುಣಸೆಹಣ್ಣನ್ನು ಯಾವುದಾದ್ರು ಪಲ್ಯ ಸಾಂಬಾರಿಗೆ ನೆನೆ ಹಾಕೋದನ್ನು ಮರೆತುಬಿಟ್ರೆ ಒಂದು 30 ಸೆಕೆಂಡ್ ನೀರು ಹಾಕ್ಬಿಟ್ಟು ಮೈಕ್ರೋವೇವ್ ಮಾಡಿದರೆ ಆವಾಗಲೇ ನಾವು ನೀಟಾಗಿ ಹುಣಸೆಹಣ್ಣಿನ ರಸನ ತಕ್ಕೋಬೋದು. ನೋಡಿ ಎಷ್ಟು ನೀಟಾಗಿ ರಸ ಬಿಟ್ಕೊಂಡಿದೆ. ನಾವು ಬಾದಾಮನ್ನ ಹಿಂದಿನ ದಿವಸ ನೆನೆ ಹಾಕಿ ಅದು ಮರ್ತಿದ್ವಪ್ಪ, ಏನಾದ್ರು ಹಲ್ವಾ ಮಾಡಲಿಕ್ಕೆ, ಏನಾದ್ರು ರೆಸಿಪಿಗೆ ಅಂತ ಅಂದ್ಕೊಂಡ್ರೆ ಒಂದು 4-5 ಮಿನಿಟ್ಸು ಇದನ್ನು ಮೈಕ್ರೋವೇವ್ ಮಾಡಿದರೆ ನಾವು ಅದ್ರ ಸಿಪ್ಪೆನ ಆರಾಮಾಗಿ ರಿಮೂವ್ ಮಾಡ್ಕೋಬೋದು. ನಮಗೆ ಬೇಕಾದ ರೆಸಿಪಿಗಳಿಗೆ ಇನ್ಸ್ಟೆಂಟಾಗಿ ಬಾದಾಮ್ ಹಲ್ವಾ ಮಾಡಲಿಕ್ಕಾಗಲಿ ಇನ್ಯಾವುದಕ್ಕೆ ಕೂಡ ನಾವು ಇನ್ಸ್ಟೆಂಟಾಗಿ ಬಳಸ್ಬೋದು. ನಾವು ಹಿಂದಿನ ದಿವಸನೇ ನೆನೆ ಹಾಕಬೇಕಿತ್ತು, ಮರ್ತೋಯ್ತು ಅನ್ನೋದು ತಪ್ಪತ್ತೆ. ನೋಡಿ ಎಷ್ಟು ಈಸಿಯಾಗಿ ಸ್ಕಿನ್ನನ್ನು ರಿಮೂವ್ ಮಾಡ್ಬೋದು. ನಾವು ಬ್ರೆಡ್ ತಂದಾಗ ಹಳೇದಾದಾಗ ಬಳಸೋಕ್ಕೆ ಕಷ್ಟ ಆದಾಗ ಈ ರೀತಿಯಾಗಿ ಇದನ್ನು ಕಟ್ ಮಾಡಿ ಒಂದು 2-3 ಮಿನಿಟ್ಸು ಇದನ್ನು ಮೈಕ್ರೋವೇವ್ ಮಾಡಿದರೆ ನಾವು ಸೂಪ್ ರೆಸಿಪಿಗಳಿಗೆ ಅಥವಾ ಇದನ್ನೇ ಪೌಡ್ರು ಮಾಡಿ ಬ್ರೆಡ್ ಕ್ರಮ್ಸ್ ಆಗೋಕ್ಕೆ ಸಹ ಕೆಲವು ಕಟ್ಲೆಟ್ಗಳಿಗೆ ಎಲ್ಲದಕ್ಕೂ ಇದನ್ನು ಬಳಸ್ಕೋಬೋದು. ಒಂದು ಸೈಡ್ ಬ್ರೆಡ್ಡನ್ನು ಮೈಕ್ರೋವೇವ್ ಮಾಡಿ ಮತ್ತೆ ಒಂದು 2 ಮಿನಿಟ್ಸು
ಮೈಕ್ರೋವೇವ್ ಮಾಡಿದಾಗ ಸಖತ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಬ್ರೆಡ್ ಕ್ರಮ್ಸನ್ನು ಮಾಡ್ಕೋಬೋದು. ನಾವು ಗೆಣಸನ್ನು ಕುಕ್ಕರಲ್ಲಿ ಹಾಕಿ 3 ವಿಷಲ್ ಕೂಗ್ಸೋ ಬದಲು ಇದನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಬಿಟ್ಟು ಒಂದು 3 ಮಿನಿಟ್ಸ್ ಮೈಕ್ರೋವೇವ್ ಮಾಡಿದರೆ ಇನ್ಸ್ಟೆಂಟಾಗಿ ಗೆಣಸು ಬೇಯುತ್ತೆ. ಇದನ್ನು ಕಟ್ಲೆಟ್ ಮಾಡೋಕ್ಕೆ ಮತ್ತು ಕೆಲವು ಪರಾಟಗಳಿಗೆ ಹಿಟ್ಟಿನ ಜೊತೆ ಇದನ್ನು ಬಳಸ್ಕೋಬೋದು. ಈಸಿಯಾಗಿ ಗೆಣಸು ಬೇಯುತ್ತೆ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಬಿಸ್ಕೆಟ್ ತಂದಾಗ ಅದು ಕವರ್ ಓಪನ್ ಮಾಡಿದರೆ ಬೇಗನೆ ಮೆತ್ತಗಾಗ್ಬಿಡುತ್ತೆ. ಒಂದು 30 ಸೆಕೆಂಡ್ಸ್ ಇದನ್ನು ಮೈಕ್ರೋವೇವ್ ಮಾಡಿದ್ದೆ ಆದರೆ ಎಷ್ಟು ಕ್ರಿಸ್ಪಿಯಾಗಿ ಆಗುತ್ತೆ ಅಂತಂದರೆ ಆವಾಗ ಫ್ರೆಶ್ಶಾಗಿ ತಂದಿದ್ದೀವೇನೋ ಅನ್ನೋಷ್ಟು ಬಿಸ್ಕೆಟ್ ಕ್ರಿಸ್ಪ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.